ಉಪಚುನಾವಣೆಯನ್ನ ಗೆಲ್ಲೋಕೆ ಬಿಜೆಪಿಯಿಂದ ಹೊಸ ಸೂತ್ರ ಟಿಕೆಟ್ ಲೆಕ್ಕಾಚಾರದಲ್ಲಿ 2+1 ಸೂತ್ರದ ಮೊರೆ ಹೋಗ್ತಾ ಇದೆ ಬಿಜೆಪಿ. ಶಿಗ್ಗಾವಿ, ಸಂಡೂರು ಮತ್ತು ಚನ್ನಪಟ್ಟಣವನ್ನ ಗೆಲ್ಲೋದಕ್ಕೆ ತಂತ್ರವನ್ನ ಹೆಣಿತಾ ಇದ್ದಾರೆ ಬಿಜೆಪಿಯ ನಾಯಕರು. ಹೊಸ ಸೂತ್ರದ ಮುಖಾಂತರವಾಗಿ ಆ ಸೂತ್ರ 2+1 ಒಂದು ಕ್ಷೇತ್ರ ಜೆಡಿಎಸ್ಗೆ, 2 ಕ್ಷೇತ್ರ ಬಿಜೆಪಿಗೆ ನೀಡುವಂತ ಸಾಧ್ಯತೆ ಇದೆ. ಹೀಗಾಗಿ ಸಿಪಿವೈಗೆ ತೀರ್ಮಾನವನ್ನ ಹೇಳದೆ ನಾಯಕರು ಹಾಗೇ ಕಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಕ್ಷಾ ಬಂಧನದ ಬಳಿಕ ಟಿಕೆಟ್ ಯಾರಿಗೆ ಅಂತ ನಿರ್ಧಾರವನ್ನ ಮಾಡಲಾಗುತ್ತೆ ಅನ್ನೋದನ್ನ ಹೇಳಲಾಗ್ತಾ ಇದೆ. 2+1 2 ಬಿಜೆಪಿಗೆ, 1 ಜೆಡಿಎಸ್ಗೆ. ಸೊ ಯಾವ ಒಂದು ಜೆಡಿಎಸ್ ಅದು ಪ್ರಶ್ನೆ. ಮೈತ್ರಿ ಧರ್ಮ ಪಾಲನೆ ಮಾಡಬೇಕಾಗಿರುವಂತ ಅನಿವಾರ್ಯತೆಯಲ್ಲಿ ಎರಡೂ ಪಕ್ಷದವರು ಇದ್ದಾರೆ. ಹೀಗಿರ್ಬೇಕಾದ್ರೆ ಕೆಲವು ಕ್ಷೇತ್ರಗಳನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಬಿಜೆಪಿಯವರು ಮತ್ತು ಜೆಡಿಎಸ್ನವರು. ಆದ್ರೆ ಸ್ವಲ್ಪ ಸಮಸ್ಯೆನೆ, ಜೆಡಿಎಸ್ಗೂ ಸ್ವಲ್ಪ ಸಮಸ್ಯೆನೆ. ಯಾರು ಬಿಟ್ಕೊಡ್ತಾರೆ ಅನ್ನೋದು ಈಗಿರುವ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಒಂದ್ ಕಡೆಯಲ್ಲಿ ಸಿಪಿ ಯೋಗೇಶ್ವರ್ ಅವರು ಕೂಡ ಈ ಕಣವನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಕುಮಾರಸ್ವಾಮಿ ಅವರು ಕೂಡ ಅವರ ಮಗನಿಗಾಗಿ ಜಿದ್ದಿಗೆ ಬಿದ್ದಿದ್ದಾರೆ. ಏನು ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಳ್ಳಬಹುದು ಮತ್ತು ಆ ನಿರ್ಧಾರ ಎಷ್ಟರ ಮಟ್ಟಿಗೆ ರಾಜಕೀಯದ ಮೇಲೆ ಪರಿಣಾಮ ಬೀರಬಹುದು? ನೀತಿ ಚನ್ನಪಟ್ಟಣ ಉಪಚುನಾವಣೆ ಸಂಬಂಧಪಟ್ಟ ಹಾಗೆ ಟಿಕೆಟ್ ಆಕಾಂಕ್ಷಿಯಾಗಿ ವರಿಷ್ಠರ ಬಳಿಗೆ ದೂರನ ಹೊತ್ತು ತೆರಳಿದಂತಹ ಬಿಜೆಪಿಯ ಯೋಗೇಶ್ವರ್ ಅವರಿಗೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅದಕ್ಕೆ ಫಲಶ್ರುತಿ ದೊರಕಿಲ್ಲ. ದೆಹಲಿ ನಾಯಕರ ಭೇಟಿಯ ವೇಳೆ ಅವರು ಸದ್ಯದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಬ್ಯುಸಿಯಾಗಿದ್ದೇವೆ, ರಕ್ಷಾಬಂಧನದ ಬಳಿಕ ತಮ್ಮನ್ನ ಭೇಟಿಯಾಗಿ ಮತ್ತೊಮ್ಮೆ ಮಾತುಕತೆಯನ್ನು ಮಾಡ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ 3 ದಿನಗಳ ಕಾಲ ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿ ಮಾಡಿ ರಾಜ್ಯ ನಾಯಕರುಗಳಿಗೆ ಮನವರಿಕೆ ಮಾಡಿ ಚನ್ನಪಟ್ಟಣದ ಮೈತ್ರಿ ಅಭ್ಯರ್ಥಿಯಾಗಿ ತಾವೇ ಕಣಕ್ಕಿಳಿಬೇಕು ಅನ್ನುವಂತ ನಿರ್ಧಾರ ಮಾಡಿದಂತಹ ಯೋಗೇಶ್ವರ್ ಅವರ ಮೊದಲ ಪ್ರಯತ್ನಕ್ಕೆ ಆರಂಭಿಕ ಹಿನ್ನಡೆ ಆಗಿದೆ ಅಂತಲೇ ಭಾವಿಸಲಾಗ್ತಾ ಇದೆ. ಇದರ ಜೊತೆಗೆ ಯೋಗೇಶ್ವರ್ ಅವರು ಸನ್ನಿವೇಶದಲ್ಲಿ ಬದಲಾದ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನೋದಾದ್ರೆ ನಾನು ಪಕ್ಷೇತರನಾಗಿ ಕೂಡ ಸ್ಪರ್ಧೆ ಮಾಡೋದಕ್ಕೆ ಸಿದ್ಧ ಅನ್ನುವಂತ ಮಾತನ್ನ ಕೂಡ ಹೇಳಿದ್ರು. ಈ ವಿಚಾರವನ್ನ ಗಮನಿಸುವುದಾದ್ರೆ ಹೈಕಮಾಂಡ್ ನಾಯಕರ ಅಥವಾ ವರಿಷ್ಠರ ಭೇಟಿಯ ಅವಕಾಶ ಸಿಗದೇ ಇರೋದ್ರಿಂದ, ಹಾಗೆ ರಾಜ್ಯ ನಾಯಕರುಗಳ ವಿಶ್ವಾಸದ ಮಾತುಗಳಿಂದಾಗಿ ಒಂದು ವೇಳೆ ಟಿಕೆಟ್ ಘೋಷಣೆ ವಿಚಾರದಲ್ಲಿ ರಾಜ್ಯ ನಾಯಕರು ಇನ್ನೂ ಕೂಡ ಸ್ಪಷ್ಟತೆಯನ್ನ ಕೊಡದೆ ಹೋದಲ್ಲಿ ಅವರ ಬಂಡಾಯ ಸ್ಪರ್ಧೆಯ ವಿಚಾರವೂ ಕೂಡ ಮುನ್ನೆಲೆಗೆ ಬರುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಸೊ ಅವರು ಅದರಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ನಾನು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ದಿ, ಬಳಿಕ ಒಂದು ವೇಳೆ ಗೆಲುವನ್ನ ದಾಖಲಿಸಿದ್ರೆ ನಾನು ಎನ್ಡಿಎ ಅಭ್ಯರ್ಥಿಯಾಗಿ ಮತ್ತೆ ಗುರುತಿಸಿಕೊಳ್ಳುತ್ತೇನೆ ಅನ್ನುವಂತ ಮಾತನ್ನ ಹೇಳಿದ್ರು. ಸೊ ಹೀಗಾಗಿ ಟಿಕೆಟ್ ಕೊಟ್ಟರು ಕೊಡದಿದ್ರು ಅವರು ಬಿಜೆಪಿ ಜೊತೆಗೆ ಇರ್ತಾರೆ ಅನ್ನುವಂತಹ ಒಂದು ಬಲವಾದ ನಿರ್ಧಾರವನ್ನ ಬಿಜೆಪಿ ನಾಯಕರುಗಳು ಮಾಡಿರೋದ್ರಿಂದಾಗಿ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇನ್ನೂ ಸ್ಪಷ್ಟ ನಿರ್ಧಾರವನ್ನ ಪ್ರಕಟಿಸಿಲ್ಲ. ಮೈತ್ರಿ ನಾಯಕರಾದಂತಹ ಕುಮಾರಸ್ವಾಮಿ ಅವರ ಜೊತೆ ಚರ್ಚಿಸಿ ಮುಂದಿನ ನಿರ್ಧಾರವನ್ನ ಮಾಡಿ ಆ ಬಳಿಕ ಟಿಕೆಟ್ ಅನ್ನ ಫೈನಲ್ ಮಾಡ್ತೀವಿ ಅನ್ನುವಂತ ಮಾತನ್ನ ಅವರು ಪರೋಕ್ಷವಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯಕ್ಕೆ ಯೋಗೇಶ್ವರ್ ಅವರು ಹೋದ ದಾರಿಗೆ ಸುಂಕವಿಲ್ಲ ಅನ್ನುವಂತ ಒಂದು ಸನ್ನಿವೇಶವನ್ನ ಎದುರಿಸ್ತಾ ಇದ್ದಾರೆ. ಸೊ ಅವರಿಗೆ ರಕ್ಷಾಬಂಧನದ ಬಳಿಕ ನಾಯಕರು ಮತ್ತೊಮ್ಮೆ ಭೇಟಿಗೆ ಕರೆದಾಗ ಅಲ್ಲಿ ಅದರ ಸ್ಪಷ್ಟವಾದಂತಹ ಚಿತ್ರಣ ದೊರಕಲಿದೆ. ನೀತಿ. ಓಕೆ, ಥ್ಯಾಂಕ್ ಯು ರಾಕೇಶ್, ತಮ್ಮ ಡೀಟೇಲ್ಸ್ಗಾಗಿ.